ಇಬ್ರು ಬರ್ರಿ. ಬರುತ್ತೋ ಏನು ಬರುತ್ತಲ್ಲ, ಏನೋ ಹೇಳಿದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಆಯ್ತು ಮೇಡಮ್, ಅಲ್ಲೇ ನಿಲ್ರಿ. ಅಲ್ಲಿ ಮಾತಾಡಿ ಮುಗಿದ ಕಡೆ ಹೋಗ್ಬಿಡಿ. ಇಲ್ಲ ನೀವು ಕರ್ಕೊಂಡೋಗಿ ಈಗ ನಾನು ಕೊಡ್ಲಾ ಇವ್ರಿಗೆ ಯಾರಿಗಾನ ಏನು ಮಾತಾಡ್ತೀವಿ? ಕೊಡ್ಲಾ? ಓಕೆ ಮೇಡಮ್ ಅವ್ರ ಹತ್ರ ನೀವು ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವ್ರು ಮೀಟ್ ಮಾಡಬೇಕಂತ. ಒಂದು ನಿಮಿಷ ಯಾರು ಕೊಡ್ತೀನಿ ಅವ್ರಿಗೆ. ಕೊಡ್ಲಾ? ಹಲೋ, ಕೊಡ್ಲಾ ಅವ್ರಿಗೆ? ಹೌದು, ಅದು ಅವ್ರಿಗೆ ಹೇಳಿಲ್ಲ, ನನಗೆ ಹೇಳಿದ್ರು ಪಿ ಎಸ್ ಅವರು. ಮೇಡಮ್ ಅವ್ರ ಹತ್ರ ಹೋಗಿ. ಹಾಂ ಸರಿ. ರಶ್ಮಿ ಮೇಡಮ್ ಅವರು ಮೀಟ್ ಮಾಡ್ಬೇಕಂತೇಳಿ ವಿಚಾರವಾಗಿ ಲಾಸ್ಟ್ ಟೈಮ್ ಮೀಟ್ ಮಾಡಿ ಈಗ ಹೋಗಿ ಅಲ್ಲ, ಅವ್ರನ್ನ ಮೀಟ್ ಮಾಡ್ಬೇಕಂತ ಅವರೇ ಡಿಸಿಷನ್ ತಗೋಬೇಕಂತೆ. ನಮ್ಮ ವೈಎಸ್ ಡಿ ಅವ್ರು ಮಾತಾಡಿದ್ರು, ಪಿ ಎಸ್ ಅವರು ಮಾತಾಡೋದು. ಅವ್ರನ್ನ ಇವ್ರನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮೀಟ್ ಮಾಡಬೇಕಂತ ಕಮಿಷನರು ಅವ್ರನ್ನ ಮೀಟ್ ಮಾಡ್ತಾರೆ. ಸಾಹೇಬ್ರ ಗಮನಕ್ಕೆ ತರணும் ಅಷ್ಟೇ ಬರ್ತದೆ. ನೀವು ಸಾಹೇಬ್ರ ಹತ್ರ ಬರ್ಬೇಕು, ಅಪಾಯಿಂಟ್ಮೆಂಟ್ ತಗೊಂಡ್ಬರ್ಬೇಕಲ್ಲ. ಫೋನ್ ಮಾಡಿದ್ದೆ ಸರ್. ಫೋನ್ ಮಾಡಿದಾಗ ಈ ಜನರಲ್ ಆಗಿ ಹೇಳ್ತಾರೆ ಸಾಹೇಬ್ರು ಸಿಗ್ತಾರೆ, ಇಂಥ ಟೈಮ್ ಸಿಗ್ತಾರೆ ಅಂತ ಹೇಳ್ತಾರೆ. ನೀವೆಲ್ಲ ಅಪಾಯಿಂಟ್ಮೆಂಟ್ ತಗೊಂಡ್ಬರ್ಬೇಕು. ಹಾಗೆ ಬಂದ್ಬಿಟ್ರೆ 100 ಜನ. ನೀನು ಲಕ್ಷ್ಮೀಕಾಂತ್ ನೀವು ಹಂಗೆ ಹೇಳಿರಲ್ಲ, ಸಾಹೇಬ ಸಿಗ್ತಾರಾ ಬನ್ನಿ ಸಿಗ್ತಾರ ಅಂತ ಎಲ್ಲರೂ ಅಷ್ಟೇ. ಸಾಹೇಬ್ರು ಸಿಗ್ತಾರೆ 3 ಜನ 40 ಜನ ಕರ್ಕೊಂಡ್ ಬರ್ತೀನಿ ಹೇಳಿದ ಅವರೇ ಬೇಡ ಅಂತಾರೆ. ಈಗ ಇಂಥ ಟೈಮ್ ಬಂದ್ರೆ ಸಿಗ್ತಾರೆ ಅಂತ ಯಾರು ಜನರಲ್ ಆಗಿ ಪಬ್ಲಿಕ್ಸ್ ಕೇಳ್ತಾರಲ್ಲ ಆ ಥರ ಹೇಳ್ತಾರೆ. ಇದನ್ನ ಟೈಮ್ ತಗೊಂಬಂದು ಇಂತಿಷ್ಟೆಲ್ಲ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಬಂದು ನಿಂತು ಕೂತ್ಕೊಂಡ್ಬಿಟ್ರೆ ಸಾಹೇಬ್ರು ಈಗ ಬೆಳಗ್ಗೆ ಎದ್ದು ತಲಕೆರೆಗೆ ಹೋದ್ರು. ತುಂಬ ಕಷ್ಟ ಇದೆ ಸರ್. ಹಳೆ ನೋಟಿಫಿಕೇಶನ್ ಅಪಾಯಿಂಟ್ಮೆಂಟ್ ತಗೋಬೇಕಲ್ಲ. ಹಿಂಗೆಲ್ಲ ಬರೋದು ಇಷ್ಟು ಜನ ಬರೋದು ಅಪಾಯಿಂಟ್ಮೆಂಟ್ ತಗೊಂಡ್ಬರ್ಬೇಕು. ಮೇಡಮ್ ಅವ್ರನ್ನ ಭೇಟಿ ಮಾಡಿ ಮೇಡಮ್ ಅವ್ರನ್ನ ಭೇಟಿ ಮಾಡಿ. ಬರೋದು ಬೇಡ ಇಲ್ಲಿ. ಇಲ್ಲ ನಾವು ಬರಂಗಿಲ್ಲ ಸರ್. ಆಫೀಸರ ಕ್ಲಿಯರ್ ಆಯ್ತು. ಸಾಹೇಬ್ರನ್ನ ಭೇಟಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ನೀವು ಸಾಹೇಬ್ರು ಭೇಟಿ ಮಾಡ್ಬೇಕಾರೆ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಇದಾರೆ ಸರ್, ಅವ್ರು ಏನು ಹೇಳ್ತಾರೆ ಕೇಳಿ. ಅಪಾಯಿಂಟ್ಮೆಂಟ್ ತೊಗೊಂಡ್ಬನ್ನಿ. ಅವ್ರು ಇಲ್ಲಿಗೆ ಹೇಳ್ತಾರ, ವಿಧಾನಸೌಧ ಹೇಳ್ತಾರ, ಅಲ್ಲಿಗೆ ಬಂದು ಮೀಟ್ ಮಾಡ್ಬೋದು. ಎಂತಂದ್ರೆ ಸಾಹೇಬ್ರು ಎಲ್ಲರೂ ಮೀಟ್ ಮಾಡ್ತಾರೆ, ಎಲ್ರಿಗೂ ಟೈಮ್ ಕೊಡ್ತಾರೆ. ಯಾರು ಕೇಳಿದ್ರು ಇಲ್ಲಿವರೆಗೂ ಟೈಮ್ ಇಲ್ಲ ಅಂತ ಹೇಳೇ ಇಲ್ಲ, ಎಲ್ರಿಗೂ ಕೊಟ್ಟಿದ್ದಾರೆ. ಭೇಟಿ ಮಾಡಿ ಇವತ್ತೊಂದು ರೆಗ್ಯುಲರ್ ಭೇಟಿ ಮಾಡಂಗಿದ್ರೆ ಅವರೇ ಇದಾರಲ್ಲ, ಅವರೇ ಹೇಳ್ತಾರಲ್ಲ. ನಾವು ಜನರಲ್ಲ ಕೇಳ್ತಾರೆ ಸಾಹೇಬ್ರು ಯಾವಾಗ ಸಿಗ್ತಾರೆ ಅಂದರೆ ಯಾರನ್ನ ಬರ್ತಾರಲ್ಲ, ಅದಕ್ಕೆ ನಾವು ಹೇಳ್ತೀವಿ ಇದ್ದಾರೆ ಅಂತಾರೆ, ಇಂಥ ಟೈಮ್ ಬನ್ನಿ ಅಂತ ಹೇಳ್ತೀವಿ ಅಷ್ಟೇ. ನೀವು ಈ ಥರ ಹೆಂಗೆಲ್ಲ ಬರೋರು ಅಪಾಯಿಂಟ್ಮೆಂಟ್ ತೊಗೋಬೇಕು. ಆಫೀಸ್ ವಿಧಾನಸೌಧಕ್ಕೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು, ಅಥವಾ ಕಿಶೋರ್ನ ಯಾರನ್ನ ಜಯಪ್ರಕಾಶ್ ಇರ್ತಾರಲ್ಲಿ ಅವ್ರನ್ನ ಮೀಟ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಸಾಹೇಬ್ರದ್ದು ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ, ವಿಧಾನಸೌಧ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ, ಅವಾಗ ಬರಬೇಕು. ಇಷ್ಟು ಜನ ಬರೋ ಅವಶ್ಯಕತೆ ಇಲ್ಲ. ಒಂದು 10-12 ಜನ 5-6 ಜನ ಬಂದರೂ ಸಾಕು. ನೀವು ಮಕ್ಕಳನ್ನ ಮರಿನೆಲ್ಲ ಕರ್ಕೊಂಬಂದುಬಿಟ್ರೆ ಬೆಂಗಳೂರು ಎಷ್ಟು ಕಷ್ಟ ಇದೆ ಆಗುತ್ತಾ ಒಂದು ದಿವಸ ಮೇಂಟೈನ್ ಮಾಡೋಕ್ಕೆ. ಬೆಂಗಳೂರಲ್ಲಿ ಹೋಗಿ ಮೇಡಮ್ ಅವ್ರು ಮೀಟ್ ಮಾಡ್ಬೇಕಂತ ಮಾಡಿ. ನಮ್ಗೆ ಎಷ್ಟು ಕಷ್ಟ ಬರ್ತಾ ಚಿಕ್ಕ 10 ವರ್ಷ ಗಂಟಲೆ ಓದ್ತಾ ಇದ್ದೀವಿ. ಲಕ್ಷ್ಮೀಕಾಂತ್, ನಿಮ್ಮ ಕಷ್ಟಕ್ಕೆ ಯಾರೂ ಏನೂ ಹೇಳ್ತಾ ಇಲ್ಲ. ಪ್ರೋಟೋಕಾಲ್ ಫಾಲೋ ಮಾಡಿ. ಗೌರ್ಮೆಂಟ್ ನೌಕರಿ ತೊಗೊಳಕ್ಕೆ ಹೋಗ್ತಾ ಇದ್ದೀರಿ, ಏನಿದೆ ಅದು ಫಾಲೋ ಮಾಡಿ. ಓಕೆ, ಹೋಗಿ ಮೇಡಮ್ ಅವ್ರು ಮೀಟ್ ಮಾಡಿ. ಇಲ್ಲಿ ಸಾಹೇಬ್ರು ಮೀಟ್ ಮಾಡೋ